35ನೆಯ ಹೆಜ್ಜೆ ನ್ಯಾಯಾಲಯದ ಹೆಜ್ಜೆ. ಪ್ರಿಯ ಸಹೋದರ ಸಹೋದರಿಯರೇ, ನ್ಯಾಯಾಧೀಶರಾಗಿ ತೀರ್ಪು ಕೊಡುವಂತಹ ಆ ದೇವಪುತ್ರನನ್ನೇ ಪಿಲಾತನ ಮುಂದೆ ನ್ಯಾಯ ಸಭೆಯಲ್ಲಿ ನಿಲ್ಲಿಸಿ ಮರಣದಂಡನೆಯನ್ನ ವಿಧಿಸುತ್ತಾರೆ. ಹೌದು ಪ್ರಿಯರೇ, ದೇವಮಾನವರಾದ ಪ್ರಭು ಯೇಸುವಿಗೆ ಸದಾ ಒಳಿತನ್ನೇ ಬಯಸಿದಂತಹ, ಒಳಿತನ್ನೇ ಮಾಡಿದಂತಹ, ಸತ್ಕಾರ್ಯಗಳನ್ನೇ ಎಸಗಿದಂತಹ ಆ ಕ್ರಿಸ್ತನಿಗೆ ನ್ಯಾಯಾಲಯದಲ್ಲಿ ಮರಣದಂಡನೆಯನ್ನು ವಿಧಿಸುವಾಗ ನಮ್ಮ ಜೀವನದಲ್ಲೂ ಸಹ ನಾವು ಅನೇಕರಿಗೆ ನ್ಯಾಯ ತೀರ್ಪುಗಳನ್ನ ಇಡುತ್ತೇವೆ. ನಮ್ಮ ಜೊತೆಯಲ್ಲಿ ಇರುವ ವ್ಯಕ್ತಿಗಳು ಯಾವ ಕಾರ್ಯಗಳನ್ನ ಅಥವಾ ಕೆಲಸಗಳನ್ನ ಮಾಡಿದಾಗ ಅವರನ್ನ ತೀರ್ಪಿಡುತ್ತಾ ನಾವು ನ್ಯಾಯ ತೀರ್ಮಾನವನ್ನ ಮಾಡುತ್ತೇವೆ. ಆದರೆ ಪ್ರಿಯರೇ, ಪೋಪ್ ಫ್ರಾನ್ಸಿಸ್ ರವರು ನುಡಿಯುವ ಹಾಗೆ, ನನ್ನ ಸಹೋದರನನ್ನ ಸಹೋದರಿಯನ್ನ ನ್ಯಾಯ ತೀರ್ಪಿಗೆ ಗುರಿ ಮಾಡಲು ನಾನು ಎಷ್ಟರವನು ಎಂಬುದನ್ನ ಅರಿತು ಇತರರನ್ನ ನ್ಯಾಯ ತೀರ್ಪಿಗೆ ಗುರಿ ಮಾಡದೆ ನಾನು ಸಹ ಅದೇ ರೀತಿಯಾಗಿ ನ್ಯಾಯ ತೀರ್ಪಿಗೆ ಗುರಿಯಾಗುತ್ತೇನೆ ಎಂಬುದನ್ನ ಅರಿತು ಜೀವಿಸೋಣವೇ.